ಪ್ರಸ್ತುತ ದಿನಗಳಲ್ಲಿ ಭೂಮಿ ಮೇಲೆ ಅತಿ ಹೆಚ್ಚು ಹವಾನಿಯಂತ್ರಣ ಬಳಕೆಯಿಂದ ತಾಪಮಾನ ಹೆಚ್ಚಾಗುತ್ತಿದೆ ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಅಭಿಪ್ರಾಯಪಟ್ಟರು. ನಗರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ವೃತ್ತದ ಎಸ್ಕೆ ಗುಂಡೂರಾವ್ ಉದ್ಯಾನವನದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ, ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ, ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆ ಇವರ ಸಹಯೋಗದಲ್ಲಿ ವಿಶ್ವ ಭೂ ದಿನ 2026ರ ಪ್ರಯುಕ್ತ ನಮ್ಮ ಶಕ್ತಿ ನಮ್ಮ ಭೂಮಿ ಘೋಷವಾಕ್ಯದೊಂದಿಗೆ ಜಾಗೃತಿ ಅಭಿಯಾನ ಮತ್ತು ಸಸಿ ನಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜೀವಸಂಕುಲಗಳು ವಾಸಿಸಲು ಯೋಗ್ಯವಾದ ಗ್ರಹ ಭೂಮಿಯೊಂದೇ. ಮನುಷ್ಯ ಬಿಟ್ಟರೆ ಉಳಿದ ಯಾವ ಜೀವಿಗಳಿಂದಲೂ ಪರಿಸರಕ್ಕೆ ಹಾನಿಯಿಲ್ಲ. ಜಾಗತಿಕ ತಾಪಮಾನ ಹೆಚ್ಚಾಗಲು ಮನುಷ್ಯನ ದುರ್ಬುದ್ಧಿ, ದುರಾಲೋಚನೆಯೇ ಕಾರಣ. ವಿನಾಶದ ಅಂಚಿನಲ್ಲಿ ಜೀವಿಗಳಲ್ಲಿ ಮನುಷ್ಯನೂ ಕೂಡ ಇದ್ದಾನೆ ಎಂದು ನುಡಿದರು. ಮನುಕುಲದ ಒಳಿತಿಗಾಗಿ ಮತ್ತು ಉಳಿವಿಗಾಗಿ ವಿಶ್ವ ಸಂಸ್ಥೆ ಭಾಳಷ್ಟು ದಿನಗಳನ್ನು ಮುಡುಪಾಗಿಟ್ಟಿದೆ. ಅದರಲ್ಲಿ ಭಾಳ ಮಹತ್ವವಾದಂಥ ದಿನ ಅಂತಂದರೆ ವಿಶ್ವ ಭೂಮಿ ದಿನ, ವರ್ಲ್ಡ್ ಅರ್ತ್ ಡೇ ಅಂತೇಳಿ. ಇವತ್ತು ಜಗತ್ತಿನಾದ್ಯಂತ ಸುಮಾರು 190ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಇದು ಅತಿ ಹೆಚ್ಚು ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಜಾಗತಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ, ಸುಮಾರು 100 ಕೋಟಿಗೆ ಹೆಚ್ಚು ಜನ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಭೂಮಿಯ ಮಹತ್ವದ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು. ಭೂಮಿ ಮೇಲೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ಜನಗಳಿಗೆ ತಿಳಿಸ್ಬೇಕು. ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನ ಜನಗಳಿಗೆ ತಿಳಿಸ್ಬೇಕು. ಅವರ ಗಮನವನ್ನು ಸೆಳೀಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು. 1940ರಲ್ಲಿ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ಈ ಭೂಮಿ ಜಗತ್ತಿನ ಎಲ್ಲರ ಆಸೆಗಳನ್ನು ಪೂರೈಸುವಷ್ಟು ಶಕ್ತಿಯನ್ನು ಹೊಂದಿದೆ ಅಂತೇಳಿ, ಆದರೆ ದುರಾಸೆಗಳನ್ನಲ್ಲ ಅಂತೇಳಿ. ನೋಡಿ, ಆ ಒಂದು ಅವರನ್ನು 1940ರಲ್ಲಿ ಹೇಳಿದ ಮಾತು ಇಂದಿಗೂ ಕೂಡ ಸತ್ಯವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಈ ವಿಶ್ವ ಭೂಮಿ ದಿನದ ಇತಿಹಾಸವನ್ನು ತಗೊಂಡ್ರೆ ನಾವು 1969ರಲ್ಲಿ ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಅನಿಲ ಲೀಕೇಜ್ ಆಗುತ್ತೆ. ಸಮುದ್ರದಲ್ಲಿ ಆ ಕಡಲ ಇದರಲ್ಲಿ ಬರುವಾಗ ಅನಿಲ ದುರಂತ ನಡೆಯುತ್ತೆ, ಆ ಅನಿಲ ಲೀಕೇಜ್ ಆಗುತ್ತೆ. ಆ ಅನಿಲ ಲೀಕೇಜ್ ಆದಾಗ ಭಾಳಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಇದನ್ನು ಮನಗಂಡಂಥ ಒಬ್ಬ ಪರಿಸರ ಪ್ರೇಮಿ ನೆಲ್ಸನ್ ಅಂತೇಳಿ ಅವರು ಅಮೇರಿಕಾದವರು, ಅವರು 1969ರಲ್ಲಿ ಪ್ರಥಮವಾಗಿ ಈ ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಕರೆ ಕೊಡ್ತಾರೆ. ಅದರಂತೆ 1970ರಿಂದ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಈ ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿಜಕ್ಕೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ಭಾಳ ಮಹತ್ವದಿದೆ ವಿಶ್ವ ಭೂಮಿ ದಿನ. ಪ್ರತಿಯೊಬ್ಬರೂ ಕೂಡ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಕೂಡ ನಮಗೆಲ್ಲ ಗೊತ್ತೇ ಇದೆ, ಭೂಮಿ ಬಿಟ್ಟು ಇತರೆ ಯಾವುದೇ ಗ್ರಹಗಳಲ್ಲಿ ಜೀವಿಗಳು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವಿಗಳಿಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹ ಯಾವುದಾರ ಇದೆ ಅಂದರೆ ಅದು ಭೂಮಿ. ಹಾಗಾಗಿ ಭೂಮಿಯ ಆರೋಗ್ಯವನ್ನು, ಭೂಮಿಯ ಪರಿಸರವನ್ನು ಕಾಪಾಡಬೇಕು. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಈ ಭೂಮಿಯ ಆರೋಗ್ಯಕ್ಕೆ ಮತ್ತು ಪರಿಸರದ ಹಾನಿಗೆ ಮನುಷ್ಯನೊಬ್ಬಂದ್ಬಿಟ್ಟು ಇತರೆ ಯಾವುದೇ ಜೀವಿಗಳು ಪರಿಸರಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳಲ್ಲ. ಆದರೆ ಮನುಷ್ಯ ಮಾತ್ರ ಈ ಭೂಮಿಯ ಮೇಲಿನ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಕೊಳ್ಳುವಾಕ ಸಂಸ್ಕೃತಿ ನಿರಂತರವಾಗಿ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಮನುಷ್ಯನು ಕೂಡ ಇನ್ನು ಮುಂದೆ ಎಚ್ಚೆತ್ತುಕೊಂಡು ಪರಿಸರ ವಿನಾಶವನ್ನು ತಡಿಬೇಕು, ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ದಿನವನ್ನು ಆಚರಣೆ ಮಾಡ್ತಾಯಿದ್ವಿ. ಇವತ್ತು ತಮಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಬಳಕೆ ಅಂತಕ್ಕಂಥದ್ದು ಇಲ್ಲದೆ ನಡೀತಾ ಇದೆ. ಇದು ಮತ್ತು ಇವತ್ತು ಏನು ಎಷ್ಟು AC ನಾವು ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ, ಆ AC ಯಿಂದ ಬರ್ತಕ್ಕಂಥ ಹಸಿರುಮನೆ ಅನಿಲಗಳು ನಮಗೆಲ್ಲ ಕಾರ್ಬನ್ ಗ್ಯಾಸಸ್ ಅಂತೇಳಿ ನಾವೇನು ಕರಿತೀವಿ, ಕಾರ್ಬನ್ ಗ್ಯಾಸಸ್ ಅವು ಹೆಚ್ಚು ವಾತಾವರಣಕ್ಕೆ ಬಿಡ್ತಾ ಇದರಿಂದ ವಾತಾವರಣದಲ್ಲಿ ಉಷ್ಣಾಂಶ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಆಮೇಲೆ ಪ್ರತಿಯೊಂದು ಜೀವಿನೂ ಕೂಡ ಈ ಉಷ್ಣಾಂಶವನ್ನು, ಈ ಭೂಮಿ ಮೇಲಿನ ಶಾಖವನ್ನು ತಡೆದೇ ಪ್ರತಿ ವರ್ಷವೂ ಕೂಡ 1ರಿಂದ 2 ಜೀವಿಗಳು ವಿನಾಶದತ್ತ ಸಾಗ್ತಾ ಇದ್ದಾವೆ, ಅವಸಾನ ಆಗ್ತಾ ಇದ್ದಾವೆ. ಹಾಗಾಗಿ ಈಗ ಅಳಿವಿನಂಚಿನಲ್ಲಿರ್ತಕ್ಕಂಥ ಕೊನೆಯ ಇದರಲ್ಲಿ ಸೀಟಲ್ಲಿ ನಾವು ಮನುಷ್ಯರು ಕೂಡ ನಾವಿದ್ದೇವೆ. ಮುಂದೆ ಎಚ್ಚೆತ್ತುಕೊಳ್ಳದಿದ್ದರೆ ಮನುಕೂಲಕ್ಕೂ ಕೂಡ ಈ ಭೂಮಿ ಮೇಲೆ ಉಳಿವಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡ್ತಕ್ಕಂಥದ್ದು, ಗಿಡ ಮರಗಳನ್ನು ನೆಡ್ತಕ್ಕಂಥದ್ದು ಮತ್ತು ಆದಷ್ಟು AC ಕಡಿಮೆ ಬಳಸ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಜಿ ಧನಂಜಯ ದರಸಗುಪ್ಪೆ, ವಲಯಾಧ್ಯಕ್ಷ SM ಲೋಕೇಶ್, ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ನಿತಿನ್ ಗೌಡ, ಸ್ನೇಹ ಬಳಗದ ಪುರುಷೋತ್ತಮ್, ಕೃಷಿಕ ಅಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಡೇವಿಡ್, ಮಾಂಡವ್ಯ ನಗರ ಸಂಸ್ಥೆ ಶಂಕರೇಗೌಡ, ಪುಟ್ಟಬಸವೇಗೌಡ ಮತ್ತಿತರರಿದ್ದರು.